Hello everyone. Exercise number 9.1, question number 4. ಏನು ಕೊಟ್ಟಿದ್ದಾರೆ ನೋಡಿ. Find the missing values ಅಂತ ಕೊಟ್ಟಿದ್ದಾರೆ. ಬೇಸ್ ಕೊಟ್ಟಿದ್ದಾರೆ. ಹೈಟ್ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ದ ಟ್ರಯಾಂಗಲ್ ಏನು ಓದಿದ್ವಿ ನಾವು? ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ ಅಲ್ವಾ ನಾವು ಫಾರ್ಮುಲಾ ಕಲ್ತಿರೋದು. ಸೊ ಏರಿಯಾ ಅವರೇ ಕೊಟ್ಟಿದ್ದಾರೆ 87 ಅಂತ, ಇಸ್ ಈಕ್ವಲ್ಸ್ ಟು ಹಾಫ್ ಹಂಗೆ ಇಡಿ, ಬೇಸ್ ಕೊಟ್ಟಿದ್ದಾರೆ ಅವರು 15 ಅಂತ, ಹೆಚ್ಚು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಏನ್ ಬರುತ್ತೆ, ಈಗ ನೋಡಿ ಈಕ್ವಲ್ಸ್ ಟು ಈ ಕಡೆ ಇರೋದನ್ನ ನಾವು ಈ ಕಡೆ ತಗೋಬೇಕಂದ್ರೆ ಇಲ್ಲಿ ಮೇಲೆ ಬರುತ್ತೆ. ಅಂದ್ರೆ ಇದು ಡಿನಾಮಿನೇಟರ್ ಇಲ್ಲಿ ಇದೆ ಅಲ್ವಾ, ಅದಕ್ಕೆ ಮೇಲೆ ಹೋಗುತ್ತೆ. ಈ ಮೇಲೆ ಇದ್ರೆ ಕೆಳಗೆ ಹೋಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ. ಇವಾಗ ಡಿನಾಮಿನೇಟರ್ ಇದೆ ಅಲ್ವಾ, ಸೊ ಇಂಟು ಇಸ್ ಈಕ್ವಲ್ಸ್ ಟು 15 ಇಂಟು ಹೆಚ್. ಓಕೆ, ಈಗ ನೋಡಿ ನಾನು ಇದನ್ನೇ ಈ ರೀತಿ ಹಾಕ್ಕೊಂತೀನಿ, ಎರಡು ಒಂದೇ. 15 ಇಂಟು ಹೆಚ್ ಇಸ್ ಈಕ್ವಲ್ಸ್ ಟು 87 ಇಂಟು 2. ಓಕೆ, ಸೇಮ್ ಇದೆ ನೋಡಿ, ಏನು ಡಿಫ್ರೆನ್ಸ್ ಇದೆ. ಇದನ್ನ ಈ ಕಡೆ ಹಾಕಿದ್ರೆ ಇದನ್ನ ಈ ಕಡೆ. ಹೆಚ್ ಇಸ್ ಈಕ್ವಲ್ಸ್ ಟು 87 ಇಂಟು 2 ಡಿವೈಡೆಡ್ ಬೈ 15. ಈ 15 ಇಲ್ಲಿ ಕೆಳಗಡೆ ಬರುತ್ತೆ ಡಿನಾಮಿನೇಟರ್, ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಡಿನಾಮಿನೇಟರ್. ಓಕೆ, ಈಗ ಕ್ಯಾನ್ಸಲೇಷನ್. 3 2s are 3 9s are 3 5s. Okay, ಈಗ 29 into 2, 58 divided by 5. So h is equals to, divide ಮಾಡೋಣ, 58 5 1s are 5, 8 ಇಳಿಸ್ಕೊಡಿ, again 5 1s are 5, ಉಳಿಯುತ್ತೆ ಪಾಯಿಂಟ್ ಇಡಿ 0 ತಗೊಳ್ಳಿ, 6 5 6. So 11.6 ಬಂತು. ಹೈಟ್ ಇಸ್ ಈಕ್ವಲ್ಸ್ ಟು 11.6 ಸೆಂಟಿಮೀಟರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಇದೇನ್ ಕೊಟ್ಟಿದ್ದಾರೆ, ಬೇಸ್ ಕ್ವಶನ್ ಮಾರ್ಕ್ ಇದೆ, ಹೈಟ್ 31.4 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ, ಏರಿಯಾ 1256 ಮಿಲಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಏರಿಯಾ ಆಫ್ ಟ್ರಯಾಂಗಲ್ is equal to, in formula half into base into height. Okay, ಏರಿಯಾ ಅವ್ರು ಕೊಟ್ಟಿದ್ದಾರೆ 1256 ಅಂತ. ಸೊ ಹಾಫ್ ಇಂಟು ಬೇಸ್ ಕೊಟ್ಟಿಲ್ಲ, ಹೈಟ್ ಕೊಟ್ಟಿದ್ದಾರೆ 31.54. ಓಕೆ, ಈಗ ಈ 2ನ ಇಲ್ಲಿ ಕಳಿಸೋಣ. 1256 ಇಂಟು 2 ಬರುತ್ತೆ, ಈಕ್ವಲ್ ಟು ಈ ಕಡೆ ಬಂದ್ರೆ ಇದು ಮೇಲೆ ಹೋಗುತ್ತೆ. ಓಕೆ, ಇಲ್ಲಿ ಬಿ ಇಂಟು 31.4 ಉಳಿಯುತ್ತೆ. ಇದನ್ನ ನಾನು ಈ ಕಡೆ ಹಾಕೊಂತೀನಿ, ಸೇಮ್ ಇರುತ್ತೆ. 1256 ಇಂಟು 2 ಬರುತ್ತೆ, ಸೇಮ್ ಕೆಳಗಡೆ ಇಲ್ಲಿದ್ದೀನಿ, ಇಲ್ಲಿ ಹಾಕ್ತಿದ್ದೀನಿ, ಇಲ್ಲ. ಬಿ ಇಸ್ ಈಕ್ವಲ್ಸ್ ಟು 1256 ಇಂಟು 2 ಡಿವೈಡೆಡ್ ಬೈ 31.4 ಇದೆ. ಓಕೆ, ಈಗ ನಾವು ನೋಡಿ ಇಲ್ಲಿ ಪಾಯಿಂಟ್ ಇದೆ ಅಲ್ವಾ, ಈ ಪಾಯಿಂಟ್ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? 1256 ಇಂಟು 2 ಡಿವೈಡೆಡ್ ಬೈ 31.4 ಇದೆಲ್ಲ ನಾವು ಪಾಯಿಂಟ್ ತೆಗಿಯೋಣ. ಸೊ ಪಾಯಿಂಟ್ ತೆಗಿಬೇಕಂದ್ರೆ ಮೇಲೆ ನಾವು ಒಂದು 0 ತಗೋಬೇಕು, ಅಥವಾ ಇಂಟು 10 ಅಂತ ಮಾಡ್ಕೋಬಹುದು. ಓಕೆ, ಈಗ ಕ್ಯಾನ್ಸಲೇಷನ್ ಮಾಡೋಣ. 2 1s are 2, 2 1s are 2 5s are 2 2s are. ಓಕೆ, ಸಾರಿ 2 7s are. ರೈಟ್, 157. ಈಗ 157 1s are 157 8s are. ಓಕೆ, ನೋಡಿ ಇಂಟು ಮಾಡಿ ನೋಡಿ, 157 ಇಂಟು 8, 8 7s are 56, 8 5s are 40 plus 5 45, 4 carry,
8 ones are 8 plus 4 12 ನೋಡಿ ಬಂತಲ್ವಾ 1256 ಸೊ ones are 8 ones 8 into 10 80 ಬಂತು okay so B is equals to 80 millimeter is the answer okay ಈಗ next ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 3 ಬೇಸ್ ಕೊಟ್ಟಿದ್ದಾರೆ 22 ಸೆಂಟಿಮೀಟರ್ ಹೈಟ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಏರಿಯಾ ಅವರು ಕೊಟ್ಟಿದ್ದಾರೆ ಓಕೆ ಈಗ ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್ ಅಲ್ವಾ ಏರಿಯಾ ಆಫ್ ಟ್ರಯಾಂಗಲ್ ಏನು ಕೊಟ್ಟಿದ್ದಾರೆ 170.5 ಕೊಟ್ಟಿದ್ದಾರೆ 1/2 ಇಂಟು ಬೇಸ್ ಎಷ್ಟು ಕೊಟ್ಟಿದ್ದಾರೆ 22 ಕೊಟ್ಟಿದ್ದಾರೆ ಹೈಟ್ ಕೊಟ್ಟಿಲ್ಲ ನಾವು ಫೈಂಡ್ ಔಟ್ ಮಾಡಿ ಓಕೆ ಈ 2 ಈಗ ಈ ಕಡೆ ಕಳಿಸೋಣ ಮೇಲೆ ಬರುತ್ತೆ ಇದು ಡಿನಾಮಿನೇಟರ್ ಇದೆ ಅಲ್ವಾ ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಮೇಲೆ ಬರುತ್ತೆ ನ್ಯೂಮರೇಟರ್ಗೆ ಹೋಗುತ್ತೆ 22 ಇಂಟು ಹೆಚ್ ಉಳಿಯುತ್ತೆ ಓಕೆನಾ ಇದನ್ನ ನಾನು ಈ ಸೈಡ್ ಹಾಕ್ತೀನಿ 22 ಇಂಟು ಹೆಚ್ ಇಸ್ ಈಕ್ವಲ್ಸ್ ಟು 170.5 ಓಕೆ ಇಂಟು 2 ಏನಿಲ್ಲ ಸೇಮ್ ಈ ಕಡೆ ಇದನ್ನ ಈ ಕಡೆ ಹಾಕೊಂಡಿದ್ವಿ ಇದನ್ನ ಈ ಕಡೆ ಈಗ ಹೆಚ್ ಇಸ್ ಈಕ್ವಲ್ಸ್ ಟು 170.5 ಇಂಟು 2 ಡಿವೈಡೆಡ್ ಬೈ 22 ಬಂತು ಈ 22 ನ ಈಗ ಹಾಕೊಂಡಿದ್ದೀವಿ ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಡಿನಾಮಿನೇಟರ್ಗೆ ಹೋಗುತ್ತಲ್ವಾ ಸೊ ಈಗ ಪಾಯಿಂಟ್ ರಿಮೂವ್ ಮಾಡೋಣ ಓಕೆ ಹೆಚ್ ಇಸ್ ಈಕ್ವಲ್ಸ್ ಟು 170 ಪಾಯಿಂಟ್ ರಿಮೂವ್ ಮಾಡೋಣ ಪಾಯಿಂಟ್ ರಿಮೂವ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ಕೆಳಗಡೆ ಒಂದು 0 ತಗೋಬೇಕು 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ ಸೊ ಕೆಳಗಡೆ ಒಂದು 0 ತಗೋಬೇಕು ಓಕೆ ಈಗ ಕ್ಯಾನ್ಸಲೇಷನ್ ಮಾಡೋಣ 2 ones are 2 and 1 0 ಬಂತು ಓಕೆ ಈಗ ಯಾವ ಟೇಬಲ್ ಇಂದ ಹೋಗುತ್ತೆ ನೋಡೋಣ 5 2s are 5 2s are ಇಲ್ಲಿ 5 2 3s are 5 3s are 50 2 ಉಳಿತು 5 4s are 5 1s are ಅಗೇನ್ ಯಾವ ಟೇಬಲ್ ಇಂದ ಹೋಗುತ್ತೆ ನೋಡಿ 11 2s are ಇಲ್ಲಿ 11 3s are 33 11 ones are 11 ಬಂತು 31 divided by 2 ಬಂತು ಓಕೆ ಈಗ ಏನ್ ಮಾಡಬೇಕು ಡಿವೈಡ್ ಮಾಡಬೇಕು 2 ones are 2 1 remains ಮೇಲೆದು 1 ತಗೊಳ್ಳಿ 5s are 10 ಮತ್ತೆ 1 remains ಪಾಯಿಂಟ್ ಇಡಿ ತಗೊಳ್ಳಿ ಅಗೇನ್ 5s are 10 okay h is equals to 15.5 centimeter ಸಾರಿ ಮಿಲಿಮೀಟರ್ ಕೊಟ್ಟಿದ್ದಂಗೆ ಇದ್ರಲ್ವಾ ಇಲ್ಲ ಸೆಂಟಿಮೀಟರ್ h is equals to 15.5 centimeter okay this is the answer. The next one